ಇನ್ನೊಂದೇನಂದ್ರೆ ಈಗ ಕಾವ್ಯ ಅವರು ಹೇಳ್ತಾರೆ ನನಗೆ ರೇಖಿಸ್ಬೇಡ ನನಗೆ ಇಷ್ಟ ಆಗಲ್ಲ ಅಂತ. ಇದನ್ನ ಅವ್ರು ಸುಮಾರು ಸಲ ಹೇಳಿದ್ದಾರೆ, ಇದು ಒಂದೇ ಸಲ ಅಂತಲ್ಲ ತುಂಬಾ ಸಲ ಹೇಳಿದ್ದಾರೆ. ಅಂಡ್ ಗಿಲ್ಲಿಗೂ ಅರ್ಥ ಆಗಿದೆ. ಸೊ ಗಿಲ್ಲಿ ಸ್ಟಾಪ್ ಮಾಡಿಲ್ಲ ಅಂತ, ರೇಖಿಸೋದನ್ನ ಸ್ಟಾಪ್ ಮಾಡಿಲ್ಲ. ಗೊತ್ತು ತಾನೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಯಾಕೆ ಸ್ಟಾಪ್ ಮಾಡಿಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ನೋ ಐಡಿಯಾ. ಇವಾಗ ಒನ್ಸ್ ವೀಕೆಂಡಲ್ಲಿ ಹೇಳ್ತಾರೆ ಅವರ ಲೈನ್ ಹಾಕ್ಬಿಟ್ಟಿದ್ದು ಕ್ರಾಸ್ ಮಾಡಬೇಡ ಅಂತ ಹೇಳಿದ್ದಾರೆ, ಆಮೇಲೆ ಯಾಕೆ ಕ್ರಾಸ್ ಮಾಡ್ತಿದ್ದೀರಾ ಗಿಲ್ಲಿ ಅಂತ ಕೇಳಿದಾಗ ಗಿಲ್ಲಿನೂ ಹೇಳ್ತಾರೆ ಅವರ ಲೈನ್ ಹಾಕ್ಬಿಟ್ಟು ಆ ಲೈನ್ ಒಳಗಡೆನೇ ಇದ್ದಾರೆ, ಅವ್ರ ಲೈನ್ ಬಿಟ್ಟು ಆಚೆ ಹೋಗಿಲ್ಲ ಅಂತ ಹೇಳ್ತಾರೆ. ಸೊ ಅವಳು ಏನಾದ್ರು ಸ್ಟ್ರಿಕ್ಟ್ ಆಗಿ ನೋಡು ಈ ಥರ ಇರು ಅಂತ ಹೇಳಿದರೆ ಅವನು ಸುಮ್ಮನೆ ಆಗ್ತಿದ್ದ ಅನ್ಸುತ್ತೆ. ಹೇಳೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ಲ, ನಾವು ಹೇಗೆ ಹೇಳ್ತೀವಿ ಅನ್ನೋದು ಮಾತಿರಾಗುತ್ತೆ. ಈಗ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಟ್ರೋಫಿ ಗೆಲ್ಬಹುದಾ ಎನ್ನುವಂತ ಪ್ರಶ್ನೆ ಇದೆ. ಈ ಮಧ್ಯೆ ಅವರು ಬಳಸಿದಂತಹ ಪದಗಳು ಅಥವಾ ಅವರ ನಿರೀಕ್ಷೆಗಳೇ ಅವರ ಟ್ರೋಫಿಗೆ ಮುಳುವಾಗಬಹುದಾ ಈ ಬಗ್ಗೆ ಕೂಡ ಪ್ರಶ್ನೆ ಇದೆ. ಅಂದ್ರೆ ವ್ಯಕ್ತಿತ್ವದ ಆಟ ಹೌದು, ಬಟ್ ಕೆಲವೊಂದು ಪದಗಳು ಅಗತ್ಯ ಇರ್ಲಿಲ್ಲ ಬಟ್ ಬಳಸ್ಬಿಟ್ಟಿದ್ದಾರೆ. ಅಂಡ್ ಅವರಿಗೆ ಏಕವಚನ ಇಷ್ಟ ಆಗಲ್ಲ ಬೇರೆಯವ್ರು ಕರೆಯೋದು, ಬಟ್ ಅವರೆಲ್ಲರಿಗೂ ಏಕವಚನನೇ ಕರೀತಾರೆ. ಡೆಫಿನೆಟ್ಲಿ, ಯಾಕಂದ್ರೆ ಅವ್ರು ನಾವು ಇಷ್ಟು ದಿನ ನೋಡಿದ್ರಲ್ಲಿ ನಮಗೆ ಹೇಗೆ ಏನು ಅನ್ನೋದು ನಮಗೆ ಅನ್ಸಲ್ಲ. ಯಾಕಂದರೆ ಒಂದ್ಸಲಿ ತುಂಬ ಒಳ್ಳೆಯವರಾಗಿರ್ತಾರೆ, ಒಂದ್ಸಲಿ ಮತ್ತೆ ಸೇಮ್ ಅಶ್ವಿನಿ ಅವ್ರನ್ನ ನೋಡ್ದಂಗೆ ಅನ್ಸುತ್ತೆ ನಮಗೆ. ಒಳ್ಳೆಯವ್ರು ಆಗ್ತಿದ್ದಾರೆ ಅಂದ್ಕೊಂಡು ಅದನ್ನ ನೋಟಿಸ್ ಮಾಡಿ ಉತ್ತಮ ಕೊಟ್ಟಿರೋದು ಉಂಟು, ನಾಮಿನೇಷನಿಂದ ಸೇವ್ ಮಾಡಿರೋದು ಉಂಟು. ಇದೆಲ್ಲ ನೋಡ್ತಿರಂಗೆ ಕಟ್ ಮಾಡಿದ್ರೆ ಮತ್ತೆ ಬ್ಯಾಕ್ ಟು ಒರಿಜಿನಲ್ ಅಶ್ವಿನಿ ಅವ್ರ ಥರ ಫೀಲ್ ಆಗ್ತಾರೆ ನಮಗೆ. ಎಲ್ಲ ಅವರು ಮಾತಾಡಿರೋ ಮಾತುಗಳು, ಅವ್ರು ಯೋಚನೆ ಮಾಡಿ ಮಾತಾಡಿದ್ರೆ ಎಷ್ಟೊಂದು ತಪ್ಪುಗಳಾಗ್ತಿರ್ಲಿಲ್ಲ ಆ ಮನೇಲಿ ಅವ್ರ ಕಡೆಯಿಂದ. ಎಲ್ಲೋ ಒಂದು ಸ್ವಲ್ಪ ಅವ್ರಿಗೆ ಅದು ನೆಗೆಟಿವ್ ಆಗಿದೆ. ಎಲ್ಲೋ ಒಂದು ಕಡೆ ನನಗೆ ಇದು ವ್ಯಕ್ತಿತ್ವದ ಆಟ, ನನ್ನ ವ್ಯಕ್ತಿತ್ವ ಅದಲ್ಲ, ನಾನು ಹಾಗೆ ಮಾಡಬಾರ್ದು, ಇವರೆಲ್ಲ ನನ್ನ ಮಕ್ಕಳು ಹಾಗೆ, ಈ ರೀತಿಯ ಒಂದು ಮಾತುಗಳನ್ನು ಕೂಡ ಆಡ್ತಾರೆ. ಅಟ್ ದ ಸೇಮ್ ಟೈಮ್ ಜಗಳ ಅಥವಾ ನಾಮಿನೇಷನ್ ಅಂತ ಬಂದಾಗ ಏನೇನೋ ಒಂದಷ್ಟು ಮಾತುಗಳು ಬರುತ್ತೆ, ಆನ್ ಅಂಡ್ ಆಫ್ ಆಗ್ಬಿಡ್ತಾರ ಅಂತ ನೋಡಿರೋದು ಅಲ್ವಾ. ಅದಕ್ಕೆ ಇವಾಗ ನನಗೆ ಪರ್ಸ್ನಲಿ ಅಶ್ವಿನಿ ಅವ್ರ ಬಗ್ಗೆ ಕೇಳಿದ್ರೆ ನೀವು, ನನಗೆ ಅವ್ರಂದ್ರೆ ಇಷ್ಟ. ಶಿ ಇಸ್ ವೆರಿ ಸ್ವೀಟ್. ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಸಕ್ಕದಾಗಿ ಟ್ರೀಟ್ ಮಾಡ್ತಾರೆ. ಬಟ್ ಅದೇ ಜಗಳ ಅಂತ ಬಂದಾಗ ಅವ್ರ ಮಾತುಗಳು ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ವಿಷಯದಲ್ಲಿ ಈಗ ನಾವೇನೋ ಕೊಟ್ಟಿರ್ತೀವಿ, ಮೆಣಸಿನ್ಕಾಯಿ ಇನ್ನೊಂದು ಕಳಪೆ ಅಂತ ಕೊಟ್ಟಿದ ತಕ್ಷಣ ಅವ್ರಿಗೆ ತಗೊಳಕ್ಕಾಗಲ್ವೋ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಬಿಕಾಸ್ ಅವರೇ ಹೇಳ್ತಿರ್ತಾರೆ ಹಿಂಗೆಲ್ಲ ಮಾಡಬೇಡಿ, ಹಿಂಗೆ ಹೋಗು ಬಾ ಅಂತ ಹೇಳ್ಬೇಡ ಅಂತ. ಈಗ ಅವರೇನೋ ತಪ್ಪು ಮಾಡ್ತಿದ್ರೆ ಅಂದ ತಕ್ಷಣ ನಾವು ಅದು ತಪ್ಪು ಮಾಡೋಕ್ಕಾಗಲ್ಲ ಅಲ್ವಾ. ಸಿಂಪಲ್, ಅದನ್ನ ಅವ್ರು ಸರಿ ಮಾಡ್ಕೊಂಡ್ರೆ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಅವ್ರು ತಪ್ಪು ಅಂತ ಹೇಳ್ತಾರೆ, ಅಶ್ವಿನಿ ಮ್ಯಾಮ್ಗೆ ಏನೂ ಹೇಳಲ್ಲ. ಅಲ್ಲಿ ಏನಾಗ್ತಿತ್ತು, ನೀನು ಹೋಗು ಬಾ ಅಂತ ಹೇಳ್ಬೇಡ ಅಂತಿರು, ಇಮಿಡಿಯೇಟ್ ಇವರು ಹೋಗು ಬಾ ನೀನು ಯಾವನ್ ಹೇಳೋದು ಅಂತೆಲ್ಲ ಮಾಡಿದಾಗ ಎರಡು ಕಡೆನೂ ಸೇಮ್ ಮಿಸ್ಟೇಕ್ ಆಗ್ತಿದೆಯಲ್ಲ ಅಲ್ಲಿ. ಸೊ ಹೆಂಗೆ ಅನ್ಸುತ್ತೆ, ಓಕೆ ಅಶ್ವಿನಿ ಮ್ಯಾಮ್ ಕೂಡ ತಪ್ಪು ಅಂತಲೇ ಅನ್ಸೋದು ನಮಗೆ. ಅಲ್ಲಿ ಮಗ ಅಂತಾರೆ, ಮತ್ತೆ ಏನೋ ಇದ್ರಲ್ಲೇನೋ ಅವ್ರ ಜಗಳ ಆಯ್ತು ಅಂದ ತಕ್ಷಣನೇ ಮತ್ತೆ ಎಲ್ಲ ವಿಷಯನೂ ತೆಗಿತಾರೆ, ಫಸ್ಟಿಂದ ತೆಗೆದು ಬೈತಾರೆ ಅವರು. ಅದು ಸ್ವಲ್ಪ ತಪ್ಪು ಅನ್ನಿಸ್ತು ನನಗೆ. ನಾಮಿನೇಷನ್ ವಿಚಾರ ಬಂದಾಗ ನೀವು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತೀರಾ, ರಕ್ಷಿತಾ ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ. ಬಟ್ ಅದ್ರ ಹೊರತಾಗಿ ಅವರಿಗೆ ವೀಕೆಂಡ್ ಎಪಿಸೋಡ್ಗೋ ಇನ್ಯಾವುದಕ್ಕೋ ಒಂದು ರೆಡಿ ಆಗಬೇಕು ಅಂತಂದಾಗ ನೀವೇ ನಿಮ್ಮ ನಕ್ಲೆಸ್ನೋ ಏನೋ ಒಂದು ಇಯರಿಂಗ್ ಸೆಟ್ನೋ ಅವ್ರಿಗೆ ಕೊಡ್ತೀರಾ, ತಗೋ ಹಾಕೋ, ನಿನ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತೋ ಹಾಕೋ ಅಂತ. ಅಂದ್ರೆ ನಿಮ್ಮ ಮನಸ್ತಾಪ ಏನಿದ್ರು ಅದು ಬರೀ ನಾಮಿನೇಷನ್ಗೋ ಅಥವಾ ಇನ್ಯಾವುದೋ ಒಂದು ಟಾಸ್ಕ್ಗೆ ಅಷ್ಟೇ ಸೀಮಿತ ಆಗಿರತ್ತಾ, ಹೇಗೆ? ಆ ಮನೇಲಿ ಅದಕ್ಕೆ ನಮಗೆ ನಾವೇ ಆಗಿರ್ತೀವಿ. ಆ ಮನೇಲಿ ಬೇರೆಯವ್ರು ಯಾರಿಂದನೂ ನಮಗಲ್ಲಿ ಮಾತುಕತೆ ಅನ್ನೋದಿರಲ್ಲ. ನನಗೀಗ ಹರ್ಟ್ ಆಯಿತು, ಏನೋ ಬೇಜಾರಾಯಿತು ಅಂದರೆ ಮನೆಯವರೇ ಜಗಳ ಆಡಿರೋರ ಜೊತೆನೇ ಅವರೇ ಬಂದಂಗೆ ಸಮಾಧಾನ ಮಾಡಿರೋದು ಉಂಟು. ಎಷ್ಟೋ ತನಕ ಅಂತ ಕೋಪ ಸಾಧಿಸೋಣ ಅಲ್ಲೇ, ನಮ್ಮವ್ರ ಜೊತೆನೇ ಎಷ್ಟೋ ತನಕ ಅಂತ ದ್ವೇಷ, ನೋ ಐ ಹೇಟ್ ಯು, ಆ ಕೋಲ್ಡ್ ವೈಬ್ಸ್ ಎಷ್ಟೋ ತನಕ ಕೊಡೋದು. ಏನೋ ಕೇಳಿದಾಗ ನಾವು ಮಾತಾಡಲೇಬೇಕಾಗತ್ತೆ. ಇನ್ನೊಂದ್ಸಲಿ ಅವ್ರು ಗೆದ್ದಾಗ ನಾವು ಕ್ಲಾಪ್ ಮಾಡ್ತೀವಿ, ಬೇಜಾರಾದಾಗ ಹೋಗಿ ಸಮಾಧಾನ ಮಾಡ್ತೀವಿ, ಅಷ್ಟೇ. ಎಂಡ್ ಆಫ್ ದ ಡೇ ಲೈಫ್ ಅಷ್ಟೇನೆ ಅಂತ ಅರ್ಥ ಆಯಿತು ಅಲ್ಲಿ ನನಗೆ. ಆರಂಭದ ವಾರಗಳಲ್ಲಿ ನಿಮಗೆ ಸೂರಜ್ ಅವ್ರ ಜೊತೆ ಒಂದಷ್ಟು ಕ್ಲಾಶಸ್ ಆಗುತ್ತೆ. ಅದಾದ ನಂತರ ನೀವು ಜಾನ್ವಿ ಅವ್ರ ಹತ್ರ ಮಾತಾಡ್ತೀರಾ, ನನಗೊಂದು ವ್ಯಕ್ತಿ ಇಷ್ಟ ಆಗಲ್ಲ ಅಂದ್ರೆ ನಾನು ಅವ್ರ ಜೊತೆ ಮಾತಾಡಲ್ಲ, ನಾನು ತಿರುಗೂ ನೋಡಲ್ಲ, ನಾನು ಹಾಗೆ ಇರೋದು, ನನ್ನ ವ್ಯಕ್ತಿತ್ವ ಹಾಗೆ ಅಂತ ಹೇಳ್ತೀರಾ. ಮರುದಿವಸ ಮತ್ತೆ ಮಾತಾಡ್ತೀರಾ. ವೀಕ್ಷಕರು ಅದನ್ನ ನಿಮ್ಮ ಮಾತುಗಳನ್ನ ಹೇಗೆ ತಗೊಂಡ್ರು ಅಂತಂದ್ರೆ, ಸೂರಜ್ ಅವ್ರನ್ನ ಬಿಟ್ಟು ಈಗ ರಾಶಿಕಾ ಆಟ ಶುರು ಮಾಡ್ತಾ ಇದ್ದಾರೆ, ಈಗ ರಾಶಿಕಾ ನಿಜವಾಗ್ಲೂ ಸ್ಟ್ಯಾಂಡ್ ತಗೋತಾರೆ, ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ ಅಂತ ವೀಕ್ಷಕರು ಅನ್ಕೊಂಡ್ರು. ಬಟ್ ನೆಕ್ಸ್ಟ್ ನೀವು ಸೂರ್ಯ ಜೊತೆ ಮಾತಾಡ್ಕೊಂಡು ಶುರು ಮಾಡ್ಬಿಡ್ತೀರಾ. ಆಕ್ಚುಲಿ ಐ ಥಿಂಕ್ ಆನೇನೋ ಏನೋ ಹಾಕಿರ್ತೀರಾ ಅಂತ ಅನ್ಸುತ್ತೆ, ನಾನು ಮಾತಾಡಲ್ಲ ಅಂತ ಹೇಳಿ. ನನಗೆ ತುಂಬಾ ನೆನಪಿದೆ, ಅದು ಗಾರ್ಡನ್ ಏರಿಯಾದಲ್ಲಿ ನನಗೂ ನೆನಪಿದೆ. ಪ್ರಾಮಿಸ್ ಹಾಕಲ್ಲ ನಾನು,
ನನಗೆ ಏನಾಗಿರುತ್ತೆ ಅಂದರೆ ಒಂದು ಯಾವುದೋ ವಿಷಯದಲ್ಲಿ ನಾನು ಒಬ್ರ ಜೊತೆ ಮಾತಾಡ್ತೀನಿ ಅಂದಾಗ ಅಲ್ಲಿ ನಂಗೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಜಗಳ ಆಡೋಣ, ಕೂತಿದ್ರ ಮಧ್ಯೆ ಎದ್ದೋಗೋದು, ಇದೆಲ್ಲ ನಂಗೆ ಸ್ವಲ್ಪ ಹರ್ಟ್ ಆಯಿತು. ಆ್ಯಂಡ್ ವೀಕೆಂಡ್ ಕೂಡ ಸ್ವಲ್ಪ ಪಾಪ ಅವ್ನು ಬಿಗ್ ಬಾಸ್ ಫಾಲೋವರ್ ಅಲ್ಲ, ಅವ್ನು ಅಷ್ಟು ಬಿಗ್ ಬಾಸ್ ನೋಡಿರಲ್ಲ. ಆ ವಿಡಿಯೋ ಎಲ್ಲ ಹಿಂಗೆ ವೈರಲ್ ಆಯಿತು, ಎಲ್ಲ ಸಾಂಗ್ ಹಾಕಿದ್ದಾರೆ ಸ್ಲೋ ಮೋಷನ್ ಅಂದಾಗ ಪಾಪ ಅವನು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು, ನನಗೂ ಭಯ ಆಯಿತು ಯಾವ ಥರ ಕಾಣಿಸ್ತಿದೆಯೋ ಏನೋ ಅಂದ್ಕೊಂಡು ಮಾತಾಡೋದು ಬೇಡ, ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಕೊಂಡು ಎಲ್ಲ ಇದು ಮಾಡ್ಕೊತೀವಿ. ಅವನು ಎದ್ದೋಗ್ತಾನೆ, ಅದು ಏನೇನೋ ಆಗುತ್ತೆ ಅಲ್ಲಿ. ಆವಾಗ ನನಗೆ ಅವ್ನು ಮಾತಾಡಿದ್ದು ಬಿಹೇವ್ ಮಾಡಿದ್ದು ಸ್ವಲ್ಪ ಹರ್ಟ್ ಆಯಿತು. ನಾನು ಈ ವ್ಯಕ್ತಿ ಜೊತೆ ಮಾತಾಡಲ್ಲ ಬಿಕಾಸ್ ಅಂತೆಲ್ಲ ಮಾತಾಡ್ತೀವಿ. ಬಟ್ ನೆಕ್ಸ್ಟ್ ಡೇ ಬಂದು ಸೂರಜ್ ಬಂದು ಮಾತಾಡಿದಾಗ ನಾನು ಮಾತಾಡಬೇಕು ಅಂತ ಅಂದಾಗ ನಾನು ಮಾತಾಡಲ್ಲ ಏನು ಅಂತೆಲ್ಲ ಹೇಳ್ತೀನಿ. ಬಟ್ ಅವನು ಹೀಗಲ್ಲ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಅರ್ಥ ಆಯಿತು. ಅರ್ಥ ಆದಮೇಲೂ ಕೂಡ ಇಲ್ಲ ನಾನು ಮಾತಾಡಲ್ಲ, ನಾನು ಹಿಂಗೆ ಹೇಳಿದ್ದೀನಿ ಅಂದ್ಕೊಂಡು ವಾದ ಮಾಡೋಕ್ಕಾಗಲ್ಲ ಅಲ್ಲ ಅಲ್ಲಿ. ಬಟ್ ನಾನು ನನ್ನ ಈ ಸೀಸನ್ ಕಂಪ್ಲೀಟ್ ನನ್ನ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನನ್ನ ವಾಯ್ಸ್ ನಾನೇ ನಂದು ನಾನೇ ವ್ಯಕ್ತಪಡಿಸಿದ್ದೀನಿ. ನನ್ನ ವಾಯ್ಸ್ ಆಗೋಕ್ಕೆ ಯಾರನ್ನೂ ನಾನು ಬಿಟ್ಟಿಲ್ಲ. ಓಕೆ, ಈಗ ನೀವು ಸೀರಿಯಲ್ ಮಾಡಿದ್ರಿ, ಸಿನಿಮಾ ಮಾಡಿದ್ರಿ, ಈಗ ಮತ್ತೆ ಕಿರುತೆರೆಗೆ ಬಂದಿರುವಂಥದ್ದು. ಯಾಕೆ ರಾಶಿಕಾ ಅವರು ಬಿಗ್ ಬಾಸ್ಗೆ ಹೋಗಿದ್ದು ಅಂತ? ಬಿಗ್ ಬಾಸ್ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ. ಎಷ್ಟೊಂದು ಜನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅಂದ್ಕೊತಿರ್ತಾರೆ. ಬಿಗ್ ಬಾಸ್ಗೆ ಹೋಗೋಕ್ಕೆ ಆಪರ್ಚುನಿಟಿ ತುಂಬ ಕಡಿಮೆ ಜನಕ್ಕೆ ಸಿಗುತ್ತೆ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ನ ನಾವು ಇಲ್ಲಿಂದ ಟಿ ವಿಲೇನೋ ಕುತ್ಕೊಂಡು ನೋಡಿದಾಗ ಡಿಫ್ರೆಂಟಾಗಿ ಅನಿಸುತ್ತೆ. ಒಳಗಡೆ ಹೋದಾಗಲೇ ಗೊತ್ತಾಗೋದು ಆ ಎಕ್ಸ್ಪೀರಿಯನ್ಸ್ ಏನು ಅಂತ. ನನಗೆ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಆ್ಯಂಡ್ ಇನ್ನೊಂದೇನಂತಾರೆ, ನಾನೇನು ಅಂದ್ಕೊಂಡು ಇನ್ನೂ ನಂಗೆ ತಿಳ್ಕೊಳ್ಬೇಕಿತ್ತು. ವಾಟ್ ರಾಶಿಕಾ ಈಸ್, ಹೌ ಕಾನ್ಫಿಡೆಂಟ್ ಶಿ ಈಸ್ ಅನ್ನೋ ತಿಳ್ಕೊಳ್ಬೇಕಿತ್ತು. ಅದು ನನಗೆ ಬಿಗ್ ಬಾಸ್ ಮನೆಯಿಂದ ಗೊತ್ತಾಯಿತು, ನಾನು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅಂತ. ಓಕೆ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಒನ್ ವರ್ಡಲ್ಲಿ ಆನ್ಸರ್ ಕೊಡಿ. ರಾಶಿಕಾ ಅವರಿಗೆ ತಾನೇ ಸುಂದರಿ ಅನ್ನುವಂಥ ಭಾವನೆ ಇದೆ? ಇಲ್ಲ. ರಾಶಿಕಾ ಇಷ್ಟಪಡುವ ದ್ವೇಷ ಪಡುವ 3 ಜನ ವ್ಯಕ್ತಿಗಳು ಬಿಗ್ ಬಾಸ್ ಮನೆಯಲ್ಲಿ? ಇಷ್ಟಪಡುವ ದ್ವೇಷ ಇಷ್ಟಪಡೋದು ಸೂರಜ್, ಮಂಜು ಅಕ್ಕ, ಅಭಿ. ದ್ವೇಷ ಮಾಡೋದು ಅಂದರೆ ಒಂದೇ, 3 ಜನ ಎಲ್ಲ ಧ್ರುವಂತ್. ಓಕೆ, ನೀವು ಬಿಗ್ ಬಾಸ್ ಮನೇಲಿ ಇದ್ದಿದ್ರೆ ನಿಮ್ಮ ಡಿಮ್ಯಾಂಡ್ಗಳು ಏನಾಗ್ತಿತ್ತು? ಇವಾಗ ಬಿಗ್ ಬಾಸ್ ಮನೇಲಿ ಇದ್ದವರಿಗೆ ಏನಾದರೂ ಡಿಮ್ಯಾಂಡ್ ಇದ್ರೆ ಹೇಳಿ ಅಂತ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ. ನೀವಿದ್ದಿದ್ರೆ ಏನು ಡಿಮ್ಯಾಂಡ್ ಮಾಡ್ತಿದ್ರಿ? 3 ಡಿಮ್ಯಾಂಡ್. ಒಂದು, ನಾನು ಚಾರ್ಲಿ ವಿಡಿಯೋ ಕೇಳ್ತಾ ಇದ್ದೆ. ನಮ್ಮ ಮನೇಲಿ ಒಂದು ಪುಟ್ಟ ಮಗು ಇದೆ, ಅದನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ, ಅದೊಂದು. ಇನ್ನೊಂದು ಪಾನಿಪುರಿ ಕೇಳ್ತಿದ್ದೆ. ಥರ್ಡ್ ಒನ್, ಸುದೀಪ್ ಸರ್ ಕಡೆಯಿಂದ ಒಂದು ಲೆಟರ್ ಕೇಳ್ತಾ ಇದ್ದೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಕಿತಾಪತಿ ಹೆಂಗಸು ಯಾರು? ತುಂಬಾ ವೈರಲ್ ಆಗಿರುವಂತ ವರ್ಡ್ ಅದು. ಎಸ್ ಅದು ಗಿಲ್ಲಿ ಅಶ್ವಿನಿ ಮ್ಯಾಮ್ಗೆ ಇಟ್ಟಿರ್ತಾರೆ, ಅಶ್ವಿನಿ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ. ಆ ಥರ ಕಿತಾಪತಿ ಹೆಂಗಸರು ಅನ್ನೋದಿಲ್ಲ. ನೋ. ಓಕೆ, ಸ್ಯಾಡಿಸ್ಟ್ ಯಾರು? ಧ್ರುವಂತ್. ಸಮಯ ಬಂದಾಗ ಯೂಸ್ ಮಾಡ್ಕೊಳ್ಳೋರು ಯಾರು? ಸಮಯ ಬಂದಾಗ ಯಾರು ಯೂಸ್ ಮಾಡಿ? ಇಲ್ಲ. ಮ್ಯಾನಿಪುಲೇಟ್ ಮಾಡೋರು ಯಾರು? ಸ್ವಲ್ಪ ಅಶ್ವಿನಿ ಅವರು. ನೋಡೋಕೆ ಹೊರಟು ಒಳಗಡೆ ತುಂಬಾ ಮೃದು, ಈ ವ್ಯಕ್ತಿತ್ವ ಇರೋರು ಯಾರು? ಸುದಿ ಅವರು. ನಿಮಗಿಂತ ವೀಕ್ ಆದವರು ಇನ್ನೂ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು. ಬಿಗ್ ಬಾಸ್ ಮನೇಲಿ ನಿಮಗೆ ತುಂಬಾ ಪ್ರೀಶಿಯಸ್ ಮೂಮೆಂಟ್ ಯಾವುದು? ಪ್ರೆಷಿಯಸ್ ಮೂಮೆಂಟ್ ನನಗೆ ಬಿಗ್ ಬಾಸ್ ಮನೇಲಿ ನನ್ನ ತಮ್ಮ ಮತ್ತು ನಮ್ಮಮ್ಮ ಬಂದಿತ್ತು. ಈಗ ವೀಕ್ಷಕರು ಹೇಳಿರುವಂಥದ್ದು, ಈಗ ನೆಕ್ಸ್ಟ್ ರಾಶಿಕಾ ಯಾವುದು ಪ್ರಾಜೆಕ್ಟ್ ಮಾಡ್ತಾರೆ ಎನ್ನುವಂಥ ಕುತೂಹಲ ಎಲ್ಲರಿಗೂ ಇದ್ದೇ ಇದೆ. ಬಟ್ ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಸೂರಜ್ ಜೊತೆ ಪೇರ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಒಂದಷ್ಟು ಕಮೆಂಟ್ಗಳನ್ನೆಲ್ಲ ನೋಡಿದೆ. ಹೇಗನ್ಸುತ್ತೆ? ಇವಾಗ ನಂದು ಏನಿದ್ರು ಫೋಕಸ್ ಸಿನಿಮಾಗಳ ಮೇಲೆ ಮಾತ್ರ. ಯಾಕೆಂದರೆ ಪ್ಯಾರ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಕೂಡ ಆಗಿದೆ, ಆ ಸಾಂಗ್ ಕೂಡ ರಿಲೀಸ್ ಆಯಿತು, ಬಿಗ್ ಬಾಸ್ ಮನೇಲಿ ರಿಲೀಸ್ ಆಯಿತು. ನನ್ನ ಫೋಕಸ್ ಮುಂಚೆಯಿಂದ ಇದ್ದಿದ್ದು ಅಷ್ಟೇ, ಸಿನಿಮಾ ಮಾಡಬೇಕು ನಾನು ಅಂದ್ಕೊಂಡು. ಫ್ಯೂಚರಲ್ಲಿ ಮತ್ತೆ ಸೂರಜ್ ಸಿನಿಮಾಗೆ ಬಂದಾಗ ನಾನು ಸೂರಜ್ ಒಟ್ಟಿಗೆ ಸಿನಿಮಾ ಮಾಡೋಣ. ಓಕೆ, ಈಗ ಅಂದರೆ ಎಲಿಮಿನೇಟ್ ಆಗಿ 1-2 ದಿನಗಳು ಕಳೆದಿರುವಂಥದ್ದು, ಪ್ರಪಂಚ ಹೇಗೆ ಕಾಣಿಸ್ತಾ ಇದೆ? ನೀವು ಹೇಗೆ ನೋಡ್ತಿದ್ದೀರಾ ಪ್ರಪಂಚವನ್ನು? ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನಾನು ಪ್ರಪಂಚ ನೋಡೋಕೆ ಟೈಮೇ ಸಿಗ್ತಿಲ್ಲ, ಇಂಟರ್ವ್ಯೂಗಳ ಮಧ್ಯೆನೇ ಇದ್ದೀನಿ. ಇವತ್ತು ಇಂಟರ್ವ್ಯೂ ಕೊಟ್ರಿ, ಬಟ್ ಮೊನ್ನೆ ಟೈಮ್ ಇತ್ತಲ್ಲ, ಅಂದ್ರೆ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರಾ? ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಅವರಲ್ಲಿಂದ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಿರು. ಇನ್ನು ಆಚೆ ಕಡೆ ನಾನು ಎಲ್ಲೂ ಹೋಗಿಲ್ಲ. ಬಂದಾಗ ಬಂದೆ, ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದಿದ್ದೀನಿ. ಅದು ಬಿಟ್ಟರೆ ಇಂಟರ್ವ್ಯೂಗಳಲ್ಲೇ ಇದ್ದೀನಿ. ಆಚೆ ಕಡೆ ಇನ್ನೂ ಹೋಗಿ ಜನಗಳ ಜೊತೆ ಇಂಟ್ರಾಕ್ಟೇ ಮಾಡಿಲ್ಲ ನಾನು. ಅದು ಮಾಡಾದ್ಮೇಲೆ ನಾನು ಹೇಳ್ತೀನಿ ನಿಮಗೆ. ಮನೆಯವ್ರು ಏನು ಹೇಳಿದ್ರು? ದೇ ಆರ್ ರಿಯಲಿ ಹ್ಯಾಪಿ. ಅವ್ರು ಹೇಳ್ತಿರು, ನೀನು ಇಷ್ಟು ಸ್ಟ್ರಾಂಗ್ ಆಗಿದೆಯಾ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನು ಬಿಗ್ ಬಾಸ್ ಮನೇಲಿ ಇದೆಯಾ ಅಂದರೆ ನೀನು ಎಲ್ಲಿ ಬೇಕಾದ್ರೂ ಲೈಫ್ ಲೀಡ್ ಮಾಡ್ಬೋದು, ಯು ಸೋ ಸ್ಟ್ರಾಂಗ್ ಅಂತ ಅಂದರು. ಓಕೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಆ್ಯಂಡ್ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಅಂತ ನಿಮಗೆ ಅನ್ಸುತ್ತೆ?
ಗೆಲ್ಬಹುದು ಗಿಲ್ಲಿ ಗೆಲ್ಬಹುದು. ಬಟ್ ಯಾರು ಗೆಲ್ಬೇಕು ಅನ್ನೋದೇನಾದ್ರು ಮನ್ಸಲ್ಲಿ ಇದೆಯಾ? ಧನು ಇಲ್ಲ ರಘು ಅಣ್ಣ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಇಷ್ಟು ವಾರಗಳು ನನಗೆ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ, ನೀವು ಓಟ್ ಎವ್ರಿ ವೀಕ್ ನಾನು ನಾಮಿನೇಟ್ ಆದಾಗ ಓಟ್ ಮಾಡಿದ್ದೀರಾ, ಅದಕ್ಕೆಲ್ಲ ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿ ನಾನು ಇಷ್ಟು ವಾರಗಳು ಕಂಪ್ಲೀಟ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಈಗಲೇ ಇದೇ ಥರ ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀನಿ ನಿಮಗೆ. ಸಿನಿಮಾಗಳನ್ನ ಮಾಡಬೇಕು ಅಂತ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ದೀರಾ. ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ರಾಶಿಕಾ ಶೆಟ್ಟಿ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.